यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम्. ಗುರುಗಳೇ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಇನ್ನೂ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡೋದು ಬಾಕಿ ಇತ್ತು. ನೀವು ಹೇಳಿದ್ರಿ ಲಾಸ್ಟ್ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ವಿಷಯಗಳಿದೆ ಅಂತ. ಯಾವ್ದು ಈಗ ಯುದ್ಧದ ಸಂದರ್ಭ ಎಲ್ಲ ನಡೀತಾ ಇದೆ ಅಲ್ವಾ? ಸೊ ಯಾವ್ದಾದ್ರು ವಿಷಯ ಇದ್ರೆ ಸ್ವಲ್ಪ ಹೇಳಿ ನೋಡೋಣ. ಅದು ಸದ್ಯಕ್ಕೆ ನಿನ್ನೆ ಬಂದಿರೋ ವಿಷಯ. 6ನೇ ತಾರೀಕು. ಓಕೆ. ಹಂಗೆ ಒಂದು ಶ್ಲೋಕ ಹೇಳ್ಬಿಡೋಣ. ಓಕೆ. ಅನಂತಂ ವಾಸುಕಿ ಶೇಷ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರ ತಕ್ಷಕಂ ಕಾಲಿಯಂ ತಥಾ. ಹಂಗೆ ನಿನ್ನೆ ಏನಾಯ್ತು ಅಂದ್ರೆ ವೀರಬ್ರಹ್ಮೇಂದ್ರ ಸ್ವಾಮಿ ಇದಾರಲ್ಲ, ವಸಂತರಾಯರಾಗಿ ಬರ್ತಾರಲ್ಲ, ಅವರು ಒಂದು ಭೂಮಿ ಮೇಲೆ ನಮ್ಮ ಜನಗಳ ಮಧ್ಯೆ ಒಂದು ನಾಗರ ಹಾವನ್ನು ಬಿಟ್ಟವ್ರೆ. ಹಾವನ್ನ ಅದು ಸೆರೆ ಎತ್ಕೊಂಡು ಎಲ್ಲರನ್ನು ಒಬ್ಸರ್ವ್ ಮಾಡ್ತಾ ಅಲ್ಲಲ್ಲಿ ಸಂಚಾರ ಮಾಡ್ತಾ ಇದೆ. ಅದನ್ನ ನೋಡಿದವರು ಕೆಲವರು ಹಾವು ಅಂದ್ಬಿಟ್ಟು ಒಡೆಯಕ್ ಬರ್ತಾರೆ. ಇನ್ ಕೆಲವರು ಅದನ್ನ ನೋಡಿ ಖುಷಿ ಪಡಕ್ ಬರ್ತಾರೆ. ಕೆಲವರು ಓಡಿಸ್ತಾರೆ. ಕೆಲವರು ಹಾವು ಅದು ಒಂದು ಪ್ರಾಣಿ ತಾನೆ, ಬದುಕ್ಲಿ ಬಿಡಿ, ಅದಕ್ಕೆ ಯಾಕೆ ತೊಂದರೆ ಕೊಡ್ತೀರಾ ಅಂತ ಹೇಳ್ತಾರೆ. ಇನ್ ಕೆಲವರು ಅದ್ ಕಂಡ ತಕ್ಷಣ ಕೈ ಮುಗಿತಾರೆ. ಈ ತರ ದೃಶ್ಯ ತೋರಿಸಿದ್ರು. ಈ ತರದ 4 ತರದ ಪ್ರತಿಕ್ರಿಯೆ ಬರುತ್ತೆ. ಈ ರೀತಿ ದೃಶ್ಯನ ನನಗೆ ತೋರಿಸಿದ್ರು ನಿನ್ನೆ. ಹಂಗಾಗಿ ಇದೊಂದು. ಆಮೇಲೆ ನಮ್ಮ ಕಶ್ಯಪ ಋಷಿಗಳಿದಾರಲ್ಲ, ಈ ಜಮ್ಮು ಕಾಶ್ಮೀರ ಇದೆಯಲ್ಲ, ಆ ಕಡೆ ಮೊದ್ಲು ಹೇಳಿದ್ವಿ, ಮೊದ್ಲು ಇರಾನ್ ಮತ್ತು ಪಾಕಿಸ್ತಾನ, ಅಫ್ಘಾನಿಸ್ತಾನ ಆ ಕಡೆಯಿಂದ ಬೆಂಕಿ ಕಾಣಿಸ್ತಿದೆ ದೊಡ್ಡದಾಗಿ. ಅದು ಲೈನ್ ಅಲ್ಲಿ ನಮ್ಮ ಜಮ್ಮು ಕಾಶ್ಮೀರ ಸೇರಿದಂಗೆ ಚೈನಾಕ್ ಹೋಗುತ್ತೆ ಅಂತ ಹೇಳಿದ್ವಲ್ವಾ. ಇವಾಗ ಅಲ್ಲಿದಾಯ್ತು. ಇವಾಗ ಜಮ್ಮು ಕಾಶ್ಮೀರ ಸರದಿ ಬಂದಿದೆ. ಹಂಗಾಗಿ ನಿನ್ನೆ ನನಗೆ ಕಶ್ಯಪ ಋಷಿಗಳು ತಕ್ಷಣ ಬಂದು ಒಂದು ದೃಶ್ಯ ತೋರಿಸಿದ್ರು. ಅವರು ಸೈನ್ಯನ ಟ್ರೈನಿಂಗ್ ಕೊಡೋದು ರೆಡಿಯಾಗಿ ಇಟ್ಕೊಂಡಿದ್ದಾರೆ. ಎಲ್ಲ ಟ್ರೈನಿಂಗ್ ಮುಗಿಸಿ ರೆಡಿಯಾಗಿ ಧರ್ಮ ಸಂಸ್ಥಾಪನೆ ಮಾಡೋದಕ್ಕೋಸ್ಕರ ಯುದ್ಧ ಮಾಡಕ್ಕೆ ಸೂಕ್ಷ್ಮ ಶರೀರದಲ್ಲಿ ರೆಡಿ ಇಟ್ಕೊಂಡಿದ್ದಾರೆ. ಅದನ್ನ ನನಗೆ ತೋರಿಸಿದ್ದಾರೆ. ಅಂದ್ರೆ ಇದು ಜಮ್ಮು ಕಾಶ್ಮೀರದಲ್ಲಿ ನೀವು ಹೇಳ್ತಾ ಇದ್ದೀರಿ ಈಗ? ಹೌದು, ಜಮ್ಮು ಕಾಶ್ಮೀರ ವಿಷಯದಲ್ಲಿ. ಇವಾಗ ಏನ್ ಮಾಡ್ಬೇಕು ಅಂದ್ರೆ ಅಲ್ಲಿ ನಮ್ಮ ಒಳಗಡೆ ಯಾರೂನು ಬಾರ್ಡರ್ ದಾಟ್ ಬರಬಾರ್ದು ಉಗ್ರಗಾಮಿಗಳು. ಹಂಗಾಗಿ ಅಲ್ಲಿ ಸ್ಪೆಷಲ್ ಫೋರ್ಸ್ ಫಿಸಿಕಲ್ ಆಗಿ ಸೈನ್ಯನ ಇಡ್ಬೇಕಾಗುತ್ತೆ, ಒಂದು 50,000 ಮೇಲೆ. ಇಲ್ಲ ಅಂದ್ರೆ ಇದು ತೊಂದರೆ ಆಗೋ ಚಾನ್ಸ್ ಇದೆ. ಸರ್ಕಾರನು ಇಕ್ಕಟ್ಟಿಗೆ ಸಿಕ್ಕೊಳ್ಳೋ ಚಾನ್ಸ್ ಇದೆ. ಹಾಗೆ ನಮ್ಮ ಜನಗಳಿಗೂ ತೊಂದರೆ ಆಗೋ ಚಾನ್ಸ್ ಇದೆ. ಅಲ್ಲೂ ಘಟನೆ ಏನು ನಡಿಬಾರ್ದು, ಒಳಗಡೆನು ಏನು ನಡಿಬಾರ್ದು ಅಂದ್ರೆ ಸ್ಪೆಷಲ್ ಫೋರ್ಸ್ ಒಂದು 50,000 ಜನ ಸೈನಿಕರು ಎಕ್ಸ್ಟ್ರಾ ಇವಾಗ ಅಲ್ಲಿ ಅಲರ್ಟ್ ಆಗಿರ್ಬೇಕಾಗುತ್ತೆ. ನನಗೆ ಸೂಚನೆ ಬಂದಿದೆ. ಆರ್ಮಿಗೆ ವಿಷಯ ಮುಟ್ಟಿಸ್ಬೇಕಾಗುತ್ತೆ ಇಂಥದ್ದು. ಹೌದು. ಹಂಗಾಗಿ ತಕ್ಷಣ ನಿನ್ನೆ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಸ್ವಲ್ಪ ಕೆಲಸಗಳಿದ್ದು. ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಾ ಇದೀವಿ. ಅದನ್ನ ನಮ್ಮ ಇವರು ಗುಪ್ತಚರ ಇಲಾಖೆಯವರು ಅದನ್ನ ಗಮನ ಹರಿಸಿ ಅದನ್ನ ಅಲ್ಲಿ ಆಗಂತ ಕೆಲವು ಘಟನೆಗಳನ್ನ ಕಂಟ್ರೋಲ್ ಇಡಕ್ಕೆ ಪ್ರಯತ್ನ ಪಡಬೇಕು ಸೈನ್ಯಗಳ ಮುಖಾಂತರ. ಅದು ಕಶ್ಯಪ ಋಷಿಗಳು ಅವ್ರು ಅದನ್ನ ಪವರ್ ಕೊಡ್ತಾರೆ ಸೂಕ್ಷ್ಮ ಶರೀರದಲ್ಲಿ. ಈ ತರ ದೃಶ್ಯ ನನಗೆ ತೋರಿಸಿದ್ದಾರೆ. ಬೇರೆ ಇನ್ಯಾವುದಾದ್ರು ವಿಷಯ ಇದೆಯಾ? ವಿಷಯ ಇವಾಗ ಸದ್ಯಕ್ಕೆ ಇದು ಮುಖ್ಯ ವಿಷಯ. ಇದು ನಾಳೆಯಿಂದ ಬೇಕಾದ್ರೆ ಬೇರೆ ವಿಡಿಯೋ ಮಾಡೋಣ. ನೋಡುವ, ಇದು ಜನಗಳಿಗೆ ತಲುಪಿಸುವಂತ ಕೆಲಸವನ್ನು ಮಾಡೋಣ. ಏನೇನಾಗುತ್ತೆ ಅಂತ ನೋಡೋಣ. ಆಯ್ತು. ಆಗ್ಲೇ. ಥ್ಯಾಂಕ್ ಯು. ಕೃಷ್ಣ ಅರ್ಪಣಮಸ್ತು. ಶಿವಾರ್ಪಣಮಸ್ತು.